ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ. ಭಗವದ್ಗೀತೆ ಓದಿದ್ಮೇಲೆ ನಿಮ್ಮ ಯೋಚನೆ ಮಟ್ಟ ಯಾವ ರೀತಿ ಬದಲಾಯ್ತು, ಮತ್ತೆ ನಿಮ್ಗೆ ಅದನ್ನ ನೀವ್ ಏನ್ ಕಲಿತ್ರಿ ಅಷ್ಟೊಂದು ಶ್ಲೋಕಗಳು? ನಾನು ಭಗವದ್ಗೀತೆ ಕಲೀಲಿಕ್ಕಿಂತ ಮುಂಚೆ ನಾನು ಅಮ್ಮನ ಜೊತೆಗೆ ಕೇಳ್ತಾ ಇದ್ದೆ, ಈ ಭಗವದ್ಗೀತೆ ಕಲ್ತ್ರೆ ಎಂತ ಉಪಯೋಗ ಅಂತ. ಹಾಗೆ ಮತ್ತೆ ಈಗ ಏನಾಗ್ತಿದೆ ಅಂದ್ರೆ ಭಗವದ್ಗೀತೆ ಕಲ್ತು ನಂಗೆ ಸಾರ್ಥಕ ಅಂತೇಳಿ ಅನ್ಸಿತ್ತು. ನಮಗೆ ಕಷ್ಟದ ಸಂದರ್ಭದಲ್ಲಿ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಭಗವದ್ಗೀತೆ ಅರ್ಥ ಓದಿದ್ರೆ ಅದ್ರಲ್ಲಿ ನಮಗೆ ಎಂತ ಸಹ ಇಲ್ಲ ಅಂತ ಹೇಳಿ ಇಲ್ಲ, ನಮಗೆ ಏನು ಕಷ್ಟ ಬಂದ್ರು ಸಹ ಅದ್ರಲ್ಲಿ ಒಂದು ಉತ್ತರ ಅಂತ ಹೇಳಿ ಇರ್ತದೆ, ಪರಿಹಾರ ಅಂತ ಹೇಳಿ ಯಾವ ಸಮಸ್ಯೆಗೆ ಸಹ. ನಾನು ಕಲಿಬೇಕಾದ್ರೆ ನಂಗೆ ಎಲ್ಲ ಶ್ಲೋಕ ಸಹ ಕಷ್ಟ ಅಂತಾನೆ ಅನಿಸ್ತಿತ್ತು. ಕಲ್ತಾದ ಮೇಲೆ ಎಲ್ಲವೂ ಸುಲಭ ಅಂತ ಅನ್ಸಿತ್ತು, ಒಂದು ಕಷ್ಟ ಇಲ್ಲ ಅಂತ. ಭಗವದ್ಗೀತೆ ಹೇಗೆ ಪ್ರಾರಂಭ ಆಯ್ತು ಅನ್ನೋದನ್ನ ಹೇಳ್ಬೋದಾ? ಇದು ಕೌರವ ಮತ್ತೆ ಪಾಂಡವರು ಅಣ್ಣ ತಮ್ಮಂದಿರಾಗಿರ್ತಾರೆ. ಅವರ ನಡುವೆಗೆ ಏನೋ ಒಂದು ಕಾರಣಕ್ಕೆ ಅಂದ್ರೆ ಅವರ ಜಾಗ ಕೊಡುದಿಲ್ಲ, ಆ ಕಾರಣಕ್ಕೋಸ್ಕರ ಅವರ ಮಧ್ಯೆ ಯುದ್ಧ ಪ್ರಾರಂಭವಾಗ್ತದೆ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಖಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾ. ಸುಗ್ಗಿ ಮಾಡೋಣ ಬಾರವ ಸುಗ್ಗಿ ಮಾಡೋಣ ಬಾರವ ಗೆಳತಿ ಸುಮನ್ಯಾಕ ಕುಳತಿ ಗೆಳತಿ ಸುಮನ್ಯಾಕ ಕುಳತಿ.